ಕಾಲೇಜುಗಳಿಂದ ಫ್ಯಾಕಲ್ಟಿ ಮೆಂಬರ್ಸ್ ಬಂದಿದ್ದೀರಾ, ಅದೆಲ್ಲದಕ್ಕಿಂತ ಹೆಚ್ಚಿಗೆ ತಾವು ಆಸ್ಪಿರೆಂಟ್ಸ್ಗಳು ಬಂದಿದ್ದಾರೆ, ಮೇಲ್ಗಡೆನೂ ಕೂತಿದ್ದೀರ. ಎಷ್ಟು ಚೆಂದಾಗಿ ಶಕ್ತಿ ಮುಖಿ ಹಾಕೊಂಡು ಕೇಳ್ತಾ ಕೂತಿದ್ದಾರೆ. ಮೇಲ್ಗಡೆ ತಿಂಡಿ ವ್ಯವಸ್ಥೆ ಇದೆ, ಜ್ಯೂಸ್ ಇದೆ, ಕಾಫಿ ಇದೆ. ನೀವು ಯಾವಾಗ ಬೇಕಾದ್ರೂ ಹೋಗಿ ಕುಡಿದ್ಕೊಳ್ಬಹುದು. 1 ತಾಸಿನ ಕಾರ್ಯಕ್ರಮ ಇದೆ. ಉದ್ದೇಶ ಮೊದಲನೇದು ಆರ್ಟಿಕಲ್ 29 ಪ್ರಕಾರ ನಮ್ಮ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್, ಅದು ಕನ್ನಡ ಇರ್ಬೋದು, ತಮಿಳು, ತೆಲುಗು, ಮಲಯಾಳಮು, ನಾವೀಗ ಪರೀಕ್ಷೆಗಳು ಬರೀತೀವಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ. ನಾನು ಹೇಳೋದು ಬ್ಯಾಂಕಿಂಗ್ ಇರ್ಬೋದು, ರೈಲ್ವೇಸ್ ಇರ್ಬೋದು, LIC, ಉತ್ತರ ಭಾರತದವ್ರಿಗೆ ಅವಕಾಶಗಳಿದ್ದಾವೆ. ಹಿಂದಿ ಆರ್ ಇಂಗ್ಲಿಷ್. ನಮಗೆ ಕನ್ನಡದಲ್ಲಿ ಬರೀಲಿಕ್ಕೆ, ತೆಲುಗಲ್ಲಿ ಬರೀಲಿಕ್ಕೆ ಅವಕಾಶಗಳಿಲ್ಲ. ನಾವು ಇದನ್ನ ಇಂಗ್ಲಿಷಲ್ಲೇ ಬರೀಬೇಕು, ಹಿಂದಿಯಲ್ಲೇ ಬರೀಬೇಕು. ನಮ್ಗೆ ಯಾವ ಬೇರೆ ಭಾಷೆ ಬಗ್ಗೆ ದ್ವೇಷ ಇಲ್ಲ. ನಮ್ಮ ಮಾತೃಭಾಷೆ, ನಮ್ಮ ಆಡು ಭಾಷೆಯಲ್ಲಿ ಕೊಟ್ರೆ ನಾವು ಒಳ್ಳೆ ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಇನ್ನೊಬ್ಬರ ಜೊತೆ ನಾವು ಸ್ಪರ್ಧೆ ಮಾಡ್ಬೋದು. ನಮ್ಗೆಲ್ರಿಗೂ ಅರ್ಹತೆ ಇದೆ, ಸಾಮರ್ಥ್ಯ ಇದೆ. ಅವಕಾಶದಿಂದ ನಾವು ವಂಚಿತರಾಗ್ತೀವಿ. ಇದು ನಮಗೆ ಮಾಡತಿರ್ತಕ್ಕಂಥ ಅನ್ಯಾಯನ ನಾವು ಖಂಡಿಸಿ ನಮಗೆ ಅವಕಾಶ ಕೊಡಿ, ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳ್ತಾರೆ. ಫ್ರೆಂಡು ಕ್ಲಾಸ್ 1 ಆಫೀಸರ್ ಆಗ್ಬಿಟ್ಲು ಅಂತ, ಅದನ್ನೆಲ್ಲ ಮೀರಿ ನೀವು ಸಾಧನೆ ಮಾಡಬೇಕಾಗಿದೆ. ಹಾಗಾಗಿ ಇದು ಕಾರ್ಯಕ್ರಮ ನಿಮ್ಮದು. ನೀವು ಎಲ್ಲರೂ 2 ನಿಮಿಷ 3 ನಿಮಿಷ ಮಾತಾಡೋದು. ಯಾವುದೇ ಪಕ್ಷ ಯಾರನ್ನೇ ಟಾರ್ಗೆಟ್ ಮಾಡಿ ಮಾತಾಡ್ಬಾರ್ದು. ಇಷ್ಟೇ ಕಂಡೀಷನ್. ನಾವು ಪ್ರೋಗ್ರಾಮ್ ಶುರು ಮಾಡ್ಬೋದಲ್ವ ಈಗ? ಥ್ಯಾಂಕ್ ಯು. ಚೆನ್ನೈಯಲ್ಲಿದೆ, ಬೇರೆ ಬೇರೆ ಕಡೆ ಇದೆ, ಬೆಂಗಳೂರು. KPS ಏನು ಕಡಿಮೆ ಇಲ್ಲ. ಇಲ್ಲೂ ಪ್ರತಿಯೊಂದು ಸಿಸ್ಟಮ್ ಇದೆ. ಅದು ಸೌದಾನೇ ಕಟ್ಕೊಟ್ಟಿದ್ದಾರೆ ಸರ್ಕಾರದಿಂದ. ಆಮೇಲೆ ಎಲ್ಲ ಒಳ್ಳೊಳ್ಳೆ ಸಮರ್ಥ ಆಗಿರ್ತಕ್ಕಂಥ ಮೆಂಬರ್ಸ್ಗಳು ಇದ್ದಾರೆ, ಅಧಿಕಾರಿಗಳು ತಾವುಗಳಿದ್ದೀರಾ, ವ್ಯವಸ್ಥೆ ಇದೆ. ನಿಮಗೆ ಅದನ್ನ ಅನುಷ್ಠಾನ ಆಗಬೇಕಲ್ಲ, ಇಂಪ್ಲಿಮೆಂಟೇಷನ್ ಆಗ್ಬೇಕಲ್ಲ. ಇದನ್ನ ನಿಮ್ಮ ಕಡೆಯಿಂದ ತುಂಬಾ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಡೇಟ್ ಅನೌನ್ಸ್ಮೆಂಟ್ಸ್ ಆಗಲಿ, ಅನೌನ್ಸ್ ಮಾಡೋದು, ಮುಂದಕ್ಕೆ ಹಾಕೋದು, ಹಿಂದಕ್ಕೆ ಹೋಗೋದು, ಆ ಕಡೆ ಈ ಕಡೆ. ಈಗ PSI ಎಕ್ಸಾಮ್ ನಾವುಗಳು ಹೋಗಿ ಮಧು ಬಂಗಾರಪ್ಪನವ್ರನ್ನ, ನಮ್ಮ ಶಿಕ್ಷಣ ಸಚಿವರನ್ನ ಕೇಳ್ಕೊಂಡ್ರು. ಡೇಟ್ ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಥ್ರೂ KE, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ ಸರಿಯಾಗಿ ನೀವು ರಿವ್ಯೂ ಮಾಡಿ ಯಾವ ಎಕ್ಸಾಮ್ಸ್ ಇದೆ, ಡೇಟ್ಸ್ಗಳು ಯಾವಿದ್ದಾವೆ, ಹಿಂದಕ್ಕೆ ಬರಬಾರ್ದು. ನಾವು ಅಲ್ಲಿಂದ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಆಲ್ಟ್ರೇಷನ್ ಆಗ್ಬೋದು ಅಂತ PSI